ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸುದ್ದಿ: ಬಿಗ್ ಬಾಸ್ನಿಂದ ಬಿಗ್ ಶಾಕ್. ಮೊದಲ ದಿನವೇ ಒಬ್ಬರು ಔಟ್. ಕುತೂಹಲ ಮೂಡಿಸಿದ ಬಿಗ್ ಬಾಸ್ ನಡೆ. ಬಿಗ್ ಬಾಸ್ ಮೊದಲ ದಿನವೇ ಬಿಗ್ ಶಾಕ್ ನೀಡಿದ್ದಾರೆ. ಮೊದಲ ದಿನವೇ ಒಬ್ಬರನ್ನು ಔಟ್ ಮಾಡುವುದು ಖಚಿತವಾಗಿದ್ದು, ಯಾರು ಹೊರ ನಡೆಯಲಿದ್ದಾರೆ ಎನ್ನುವುದು ಕೂಡ ಕುತೂಹಲ ಮೂಡಿಸಿದೆ. ಈಗಾಗಲೇ ನಿನ್ನೆಯಿಂದ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಆರಂಭಗೊಂಡಿದೆ. ಭಾನುವಾರದಿಂದ ಆರಂಭವಾಗಿರುವ ಈ ಶೋನಲ್ಲಿ 19 ಮಂದಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಶೋನ ಆರಂಭದ ಅಂದರೆ ಮೊದಲ ದಿನವೇ ಬಿಗ್ ಬಾಸ್ ಬಿಗ್ ಶಾಕ್ ನೀಡಿದ್ದಾರೆ. ಈ 19 ಸ್ಪರ್ಧಿಗಳ ಪೈಕಿ ಒಬ್ಬರನ್ನು ಹೊರಕಳಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಪ್ರಥಮ ದಿನವೇ ಬಿಗ್ ಬಾಸ್ ಶೋನ ಮುಖ್ಯ ದ್ವಾರ ತೆರೆದಿದೆ. ಅಂತೆಯೇ ಇದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಮೊದಲ ದಿನವೇ ಯಾರು ಔಟ್ ಆಗುತ್ತಾರೆ ಎನ್ನುವ ಬಗ್ಗೆಯೂ ಭಾರೀ ಕುತೂಹಲ ಕೆರಳಿಸಿದೆ. ವೀಕ್ಷಕರಲ್ಲಿ ಇದು ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಹಲವಾರು ಪ್ರಶ್ನೆಗಳು ಎದ್ದಿದೆ. ಯಾರು ಹೊರಗೆ ಹೋಗುತ್ತಾರೆ, ಯಾರು ಉಳಿಯುತ್ತಾರೆ ಎನ್ನುವ ಬಗ್ಗೆಯೂ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ. ಭಾನುವಾರ ಸ್ಪರ್ಧಿಗಳ ಅಸಲಿ ಆಟ ಪ್ರಾರಂಭವಾಗುತ್ತಿರುವಂತೆ ಬಿಗ್ ಬಾಸ್ ಕೂಡ ತನ್ನ ಆಟವನ್ನು ಶುರು ಮಾಡಿದ್ದಾರೆ. ಇದರ ಮೊದಲ ಭಾಗವಾಗಿ ಬಿಗ್ ಬಾಸ್ ಶೋನ ಮುಖ್ಯದ್ವಾರವನ್ನು ತೆರೆದಿಡಲಾಗಿದೆ. ಅಂದರೆ ಒಬ್ಬರನ್ನು ಹೊರಗೆ ಕಳಿಸುವ ಇಚ್ಛಾಶಕ್ತಿ ಇದರಲ್ಲಿ ಅಡಗಿದೆ ಎಂದು ಹೇಳಲಾಗುತ್ತಿದೆ. ಸೋಮವಾರ ಮುಂಜಾನೆ ಕಲರ್ಸ್ ಕನ್ನಡ ಪ್ರೋಮೋ ಒಂದನ್ನು ಶೇರ್ ಮಾಡಲಾಗಿದ್ದು, ಅದರಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ಉಂಟು ಮಾಡುವ ವಿಷಯವನ್ನು ಹೇಳಲಾಗಿದೆ. ಬಿಗ್ ಬಾಸ್, ನಾನು ಬಂದಿರೋದು ನಿಮಗೆ ಸ್ವಾಗತ ಕೋರಲು ಅಲ್ಲ, ನಿಮ್ಮಲ್ಲಿರುವ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ. ನಿಮ್ಮಲ್ಲಿಯೇ ಚರ್ಚಿಸಿ ಒಬ್ಬರಿಗೆ ಮುಖ್ಯದ್ವಾರವನ್ನು ತೋರಿಸಿ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ 19 ಮಂದಿ ಸ್ಪರ್ಧಿಗಳ ಬಗ್ಗೆ ಯಾರು ಹೊರ ನಡೆಯಲಿದ್ದಾರೆ ಎನ್ನುವ ವಿಚಾರ ಭಾರೀ ಚರ್ಚೆಗೆ ಗ್ರಾಸ ಒದಗಿಸಿದೆ. ಈ ಸಂದರ್ಭದಲ್ಲಿಯೇ ರಕ್ಷಿತಾ ಶೆಟ್ಟಿ ಅಥವಾ ಸ್ಪಂದನ ಅವರ ಹೆಸರುಗಳು ಮುಂಚೂಣಿಯಲ್ಲಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಈ ಇಬ್ಬರಲ್ಲಿ ಯಾರು ಹೊರ ನಡೆಯಲಿದ್ದಾರೆ ಎನ್ನುವುದು ಕೂಡ ಖಚಿತವಾಗಿಲ್ಲ. ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸಿರುವ 19 ಮಂದಿ ಸ್ಪರ್ಧಿಗಳ ಪೈಕಿ ಈಗ ಚರ್ಚೆ ಆರಂಭವಾಗಿದೆ. ಯಾರನ್ನು ಹೊರಗೆ ಕಳುಹಿಸಬೇಕು, ಯಾರನ್ನು ಒಳಗೆ ಉಳಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ 19 ಮಂದಿ ಸ್ಪರ್ಧಿಗಳು ಕೂಡ ಈಗ ಪರಸ್ಪರವಾಗಿ ಚರ್ಚೆಯಲ್ಲಿ ತೊಡಗಿದ್ದಾರೆ. ಕೆಲವರು ಸ್ಪಂದನ ಅವರ ಹೆಸರನ್ನು ಹೇಳಿದ್ದಾರೆ. ಇನ್ನು ಕೆಲವರು ರಕ್ಷಿತಾ ಶೆಟ್ಟಿ ಅವರು ಚಿಕ್ಕ ಹುಡುಗಿ, ಬೇಡ ಅವರನ್ನು ಹೊರಗೆ ಕಳಿಸುವ ಎನ್ನುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಏನೇ ಆಗಲಿ, ಬಿಗ್ ಬಾಸ್ ಶೋ ಈಗಾಗಲೇ 12 ವಸಂತಗಳನ್ನು ಕಂಡಿದೆ. 11 ವಸಂತಗಳಲ್ಲಿ ಭಾರೀ ಯಶಸ್ಸು ಕಂಡಿದೆ. ಇದರಲ್ಲಿ ಕೆಲವು ಶೋಗಳ ಪೈಕಿ ವೀಕ್ಷಕರಿಂದ ಕೆಲವು ಅಪಸ್ವರಗಳು ಕೇಳಿಬಂದಿತ್ತು. ಅಲ್ಲದೆ 11ರ ಶೋನಲ್ಲಿ ಬಿಗ್ ಬಾಸ್ ಆಗಿ ಈ ಶೋವನ್ನು ನಡೆಸಿಕೊಡುತ್ತಿದ್ದ ಸುದೀಪ್ ಅವರು ಹೊರ ನಡೆಯಲಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿಬಂದಿತ್ತು. ಬಿಗ್ ಬಾಸ್ 12ರಲ್ಲಿ ಕಿಚ್ಚ ಸುದೀಪ್ ಅವರು ಭಾಗವಹಿಸುವುದಿಲ್ಲ, ಅವರು ಈ ಶೋವನ್ನು ನಡೆಸಿಕೊಳ್ಳುವುದಿಲ್ಲ ಎನ್ನುವ ಮಾತುಗಳು ಎಲ್ಲೆಲ್ಲಿಯೂ ಕೇಳಿಬರುತ್ತಿತ್ತು. ಆದರೆ ಈ ಮಾತಿಗೆ ಕಿಚ್ಚ ಸುದೀಪ್ ಅವರು ವಿದಾಯ ಹೇಳಿದ್ದರು. ನಾನು ಮುಂದಿನ ಶೋನಲ್ಲಿ ಪಾಲ್ಗೊಳ್ಳುತ್ತೇನೆ, ನಾನೇ ಶೋವನ್ನು ನಡೆಸಿಕೊಡುತ್ತೇನೆ ಎಂದು ಅವರು ಹೇಳಿದ್ದರು. ಇದರಿಂದ ಅವರ ಅಭಿಮಾನಿಗಳಲ್ಲಿ ಸಂತಸ ಉಂಟಾಗಿತ್ತು. ಮತ್ತೆ ತಮ್ಮ ಬಾಸ್ ಬರುತ್ತಾರೆ ಎನ್ನುವ ಅವರ ಕನಸು ಈಡೇರಿತ್ತು. ಆದರೆ ಈಗ ಶೋ 12ರಲ್ಲಿ ಮೊದಲ ದಿನವೇ ಭಾರೀ ತಿರುವು ಪಡೆದುಕೊಂಡಿದೆ.
ಮೊದಲ ದಿನವೇ ಒಬ್ಬರನ್ನು ಕಳುಹಿಸುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. 19 ಮಂದಿ ಸ್ಪರ್ಧಾಳುಗಳ ಪೈಕಿ ಒಬ್ಬರನ್ನು ಈ ಶೋನಿಂದ ಬಿಡುಗಡೆ ಮಾಡಲು ಬಿಗ್ ಬಾಸ್ ತೀರ್ಮಾನಿಸಿದ್ದಾರೆ ಎಂದು ಹೇಳಲಾಗಿದೆ. ಈಗಾಗಲೇ 19 ಮಂದಿ ಸ್ಪರ್ಧಿಗಳು ಸಹ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಆದರೆ ಇದರಲ್ಲಿ ಒಬ್ಬರಿಗೆ ತಣ್ಣೀರೆರಚುವ ಕೆಲಸವನ್ನು ಬಿಗ್ ಬಾಸ್ ಮಾಡುತ್ತಿದ್ದಾರೆ ಎಂದು ಕೆಲವು ಕಡೆ ಅಸಮಾಧಾನ ವ್ಯಕ್ತವಾಗಿದೆ. ಆದರೆ ಮುಂಚೆಯೇ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಈಗಾಗಲೇ 12ನೇ ವಸಂತಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ 12ನೇ ಶೋವನ್ನು ನಡೆಸುತ್ತಿದೆ. ಇದರಲ್ಲಿ ಮೊದಲ ದಿನವೇ ಬಿಗ್ ಶಾಕ್ ನೀಡಿದೆ. ಅಲ್ಲದೆ ರಕ್ಷಿತಾ ಶೆಟ್ಟಿ ಅಥವಾ ಸ್ಪಂದನಾ ಅವರ ಪೈಕಿ ಯಾರನ್ನು ಹೊರಗೆ ಕಳುಹಿಸಲಾಗುತ್ತಿದೆ ಎನ್ನುವ ಬಗ್ಗೆಯೂ ತೀವ್ರ ಕುತೂಹಲ ಕೆರಳಿಸಿದೆ. 19 ಸ್ಪರ್ಧಿಗಳ ಪೈಕಿ ಈ ಇಬ್ಬರು ವ್ಯಕ್ತಿಗಳ ಹಾಗೂ ಸ್ಪರ್ಧಿಗಳ ಹೆಸರು ಮುಂಚೂಣಿಯಲ್ಲಿದೆ. ಆದರೆ ಇದರಲ್ಲಿ ಯಾರನ್ನು ಹೊರಗೆ ಕಳಿಸಲಾಗುತ್ತದೆ ಎನ್ನುವುದು ಕೂಡ ಇನ್ನೂ ಖಚಿತವಾಗಿಲ್ಲ. ಒಟ್ಟಾರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಿಗ್ ಟ್ವಿಸ್ಟ್ ನೀಡಿದ್ದು, ಇದು ವೀಕ್ಷಕರಿಗೆ ಮತ್ತಷ್ಟು ಕುತೂಹಲವನ್ನು ಉಂಟು ಮಾಡಿದೆ. ಆದರೆ ಇದೇ ಕುತೂಹಲ ಮುಂದೆಯೂ ಮುಂದುವರಿಯಲಿದೆಯೋ ಇಲ್ಲವೋ ಎನ್ನುವುದು ಕೂಡ ಬಿಗ್ ಬಾಸ್ ಹೇಳಬೇಕಿದೆ. ಒಟ್ಟಾರೆ ಮೊದಲ ದಿನವೇ ಭಾರೀ ಕುತೂಹಲಕ್ಕೆ ಕಾರಣವಾಗಿದ್ದು, ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ಈ ಶೋ ಮತ್ತಷ್ಟು ಕುತೂಹಲವನ್ನು ಕೆರಳಿಸಲಿದೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಅಲ್ಲದೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಗುಂಗುರು ಕೂದಲು ಮಾಡಿಸಿಕೊಂಡು ಒಂದು ರೀತಿಯಲ್ಲಿ ಹೊಸ ಗೆಟಪ್ನಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಈ ಎಲ್ಲ ಲಕ್ಷಣಗಳನ್ನು ಬಿಗ್ ಬಾಸ್ ಒಳಗೊಂಡಿದ್ದು, ಇದರಲ್ಲಿ ಹೊಸ ಗಾಯಕರು ಕೂಡ ಆಗಮಿಸಿದ್ದಾರೆ. ಅಲ್ಲದೆ 2004ರಲ್ಲಿ ದೇಹದಾಢ್ಯ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗೆದ್ದಿದ್ದ ವ್ಯಕ್ತಿಯೊಬ್ಬರು ಕೂಡ ಈ ಬಿಗ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಬಿಗ್ ಬಾಸ್ನ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದೆ. ಅಲ್ಲದೆ ಹಲವಾರು ಯುವ ಪ್ರತಿಭೆಗಳು ಕೂಡ ಈ ಶೋನಲ್ಲಿ ಪಾಲ್ಗೊಂಡಿದೆ. ಒಟ್ಟಾರೆ ಈ ಶೋ ಮತ್ತೆ ಯಶಸ್ಸುಗೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಎಲ್ಲ ಸ್ಪರ್ಧಿಗಳು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ನಾನು ಗೆಲ್ಲಬೇಕು ಎನ್ನುವ ಹಂಬಲದೊಂದಿಗೆ ಮತ್ತು ಕನಸಿನೊಂದಿಗೆ ಅವರು ಅಖಾಡವನ್ನು ಪ್ರವೇಶಿಸಿದ್ದಾರೆ. ಆದರೆ ಇದರಲ್ಲಿ ಯಾರು ಗೆಲ್ಲಲಿದ್ದಾರೆ, ಮೊದಲ ದಿನ ಯಾರು ಹೊರ ನಡೆಯಲಿದ್ದಾರೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆ ಈ ಶೋ ದಿನ ಕಳೆದಂತೆ ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಮೊದಲ ಶೋನಲ್ಲಿಯೇ ಭಾರೀ ಕುತೂಹಲ ಕೆರಳಿಸಿರುವುದು ನಿಜಕ್ಕೂ ಒಂದು ರೀತಿಯಲ್ಲಿ ವೀಕ್ಷಕರನ್ನು ತುದಿಗಾಲ ಮೇಲೆ ನಿಲ್ಲುವಂತೆ ಮಾಡಿದೆ.